ಪ್ರತಿ ಚುನಾವಣೆಯಲ್ಲಿ ನಿಮ್ಮ ಚುನಾವಣೆಯಲ್ಲಿ ಯೋಗೇಶ್ವರ್ ಅವರ ಒಂದು ಹೋರಾಟ ಇತ್ತು. ಅಂದರೆ ಈ ಚುನಾವಣೆಯಲ್ಲಿ ಯೋಗೇಶ್ವರ್ ಅವರು ಒಬ್ಬರು ಅಭ್ಯರ್ಥಿಯಾಗಿದ್ದು ಕೂಡ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಪಾತ್ರ ವಹಿಸಿದ್ದಾರೆ. ಅದು ಎಲ್ಲ ಒಂದು ಕಡೆ ನಿಮಗೆ ಹಿನ್ನಡೆ ಆಯಿತು ಸರ್? ಹಿನ್ನಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅನಿವಾರ್ಯ ಇತ್ತು ನನಗೆ. ಇವತ್ತು ಕಾಂಗ್ರೆಸ್ಗೆ ಬರ್ತಕ್ಕಂಥ ಅನಿವಾರ್ಯ ಸ್ಥಿತಿಯನ್ನು ಮೊನ್ನೆ ಕುಮಾರಸ್ವಾಮಿಯವರು ನಿರ್ಮಾಣ ಮಾಡಿದರು. ನಾನು ಅನಿವಾರ್ಯವಾಗಿ ನಾನು ಕಟ್ಟಿದಂಥ ಪಾರ್ಟಿನ ಬಿಟ್ಟುಬಿಟ್ಟು ಇವತ್ತು ನನ್ನ ಮೂಲ ಪಕ್ಷ ಕಾಂಗ್ರೆಸ್ಗೆ ಬರಬೇಕಾಗಿ ಬಂತು. ಆ ಥರ ಏನಿಲ್ಲ, ಕಾಂಗ್ರೆಸ್ಸು ಸಂಘಟಿತವಾದಂಥ ಹೋರಾಟ ನಾವು ಮಾಡಿದ್ದೀವಿ. ಆದರೆ ಕಳೆದ 2 ಚುನಾವಣೆಗಳ ಫಲಿತಾಂಶವನ್ನು ನೋಡಿದರೆ ಕಳೆದ ಒಂದು 15 ವರ್ಷದಿಂದ ಇಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ. ಕಳೆದ 20 ವರ್ಷಗಳಿಂದನೇ ಇಲ್ಲ. ನಾನು ಗೆದ್ದುದು ಬಿಟ್ಟರೆ ಕಾಂಗ್ರೆಸ್ಸಿಂದ, ಅದಾದ ನಂತರ ಕಾಂಗ್ರೆಸ್ನ ಅಭ್ಯರ್ಥಿ ಯಾರೂ ಇಲ್ಲಿ ಗೆದ್ದಿಲ್ಲ. JDS ವರ್ಸಸ್ BJP ಅನ್ನೋ ಥರನೇ ಬಂತು. ಹಾಗಾಗಿ ಕಾಂಗ್ರೆಸ್ನ ಅಸ್ತಿತ್ವದ ಕೊರತೆ ಈ ಸಾರಿ ಸಂಘಟಿತ ಹೋರಾಟ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ ಜನ ತೀರ್ಮಾನ ಮಾಡಬೇಕು. ಕಾರ್ಯಕರ್ತರು ಒಪ್ಪೋದಕ್ಕೆ ತುಂಬ ಶಾರ್ಟ್ ಟೈಮ್ ಅನಿಸುತ್ತೆ ಸರ್. ನೀವು ಬಂದಿದ್ದು ದಿಢೀರಂತ ನೀವು ಅಭ್ಯರ್ಥಿ. ಹೌದೌದು, ಕಾರ್ಯಕರ್ತರಲ್ಲಿ ಆ ಸಮನ್ವಯ ಮಾಡೋ ಪ್ರಯತ್ನ ನಮ್ಮೆಲ್ಲ ನಾಯಕರು ಮಾಡಿದ್ರು, ಕಾಂಗ್ರೆಸ್ ನಾಯಕರೆಲ್ಲ ಹೇಳಿದ್ರು. ಆದರೆ 2 ತದ್ವಿರುದ್ಧ ಮನಸ್ಥಿತಿಯ ಕಾರ್ಯಕರ್ತರಿದ್ದರು. ಈಗ BJPಯಿಂದ ನನ್ನ ಬೆಂಬಲಿಗರು BJP ಜೊತೆಲಿ ಗುರುತಿಸ್ಕೊಂಡಿದ್ವಿ. ಆಮೇಲೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ NDA ಜೊತೆಲಿ ಕೆಲಸ ಮಾಡಿದ್ವಿ, JDS ಜೊತೆಲಿ ಕೆಲಸ ಮಾಡಿದ್ವಿ. ಪುನಃ ಈ ಚುನಾವಣೆಯಲ್ಲಿ ಅವರೊಂದು ಒಂಥರ IPL ಮ್ಯಾಚ್ ಥರ ಆಟಗಾರರು ಟೀಮಿಂದ ಟೀಮಿಗೆ ಬದಲಾಯಿಸ್ತಾರಲ್ಲ, ಹಂಗೆ ನಮ್ಮದು ಇದೊಂಥರ ಈ ಚುನಾವಣೆ ಹೋದ ಸಾರಿ ಬೇರೆ ಟೀಮು. ಇದೇ ನಾವು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ NDA ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದಾಗ ಇವರೆಲ್ಲ ವಿರೋಧವಾಗಿದ್ದರು. ಪುನಃ ಇವ್ರ ಪರ ಇವತ್ತು ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. NDA ಪರ ಕೆಲಸ ಮಾಡಿದಾಗ ವಿರುದ್ಧವಾಗಿದ್ದಾರೆ. ಒಂದು ರೀತಿ ವಿಚಿತ್ರ ಸನ್ನಿವೇಶ. ನೋಡಬೇಕು ಮತದಾರರ ನಿರ್ಣಯ, ತೀರ್ಮಾನ. ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದ್ರಿಂದಾಗಿ ಗ್ಯಾರಂಟಿಗಳು ಕೂಡ ಇದೆ, ಸಾಕಷ್ಟು ಯೋಜನೆಗಳಿದೆ ಕಾಂಗ್ರೆಸ್. ಇವು ಕೈ ಹಿಡಿದಿಲ್ಲ ಅಂತ ಅನ್ಸುತ್ತೆ? ಇಲ್ಲ, ಆ ಥರ ಇಲ್ಲ. ನನಗೆ ಅದು ಒಳ್ಳೆಯ ಭಾವನೆ ಇದೆ. ಆಡಳಿತ ಪಕ್ಷ ಇದೆ, ಗ್ಯಾರಂಟಿಗಳು ಕೈ ಹಿಡಿದಿದೆ, ಅವ್ರು ಮಾಡ್ತಕ್ಕಂಥ ಅದೇ ಹೇಳಿಲ್ವ. ಈಗ ಈ ಸರ್ಕಾರದ ಇದೊಂದು ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಅಂತೀವಲ್ಲ, ಹಂಗೆ ಸರ್ಕಾರದ ಯೋಜನೆಗಳು, ಅವರ ಗ್ಯಾರಂಟಿಗಳು, ಅದಕ್ಕೆಲ್ಲ ಪೂರಕವಾಗಿ ಈ ಚುನಾವಣೆ ರಿಸಲ್ಟು ಅದೆಲ್ಲ ಸರಿ ತಪ್ಪು ಅನ್ನೋದನ್ನು ತೀರ್ಮಾನ ಮಾಡುತ್ತೆ. ಯೋಗೇಶ್ವರ್ ಅವರ ಲೆಕ್ಕಾಚಾರ ಎಲ್ಲರೂ ತಪ್ಪಿದೆ ಸರ್? ನಾವು ನೋಡ್ರಿ, ನಮಗಿದ್ದಂಥ ಕಾಲಾವಧಿನಲ್ಲಿ ನಮ್ಮದೆಲ್ಲ ಹೋರಾಟ ಮಾಡಿದ್ದೀವಿ. 2 ಪಕ್ಷದ ಮುಖಂಡರುಗಳು ಹೋರಾಟ ಮಾಡಿದ್ದೀವಿ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಲೆಕ್ಕಾಚಾರ ಅಂದರೆ ಲೆಕ್ಕಾಚಾರ ಮಾಡೋರು ಮತದಾರರಲ್ವಾ. ಇವತ್ತು ನಾವು ಏನೇ ಮಾಡ್ಬೋದು. ಅವರು ಹೋರಾಟ ಮಾಡಿದ್ದಾರೆ, ನಾವು ಹೋರಾಟ ಮಾಡಿದ್ದೀವಿ. 2 ಪಕ್ಷಗಳು ಪ್ರಬಲ ಹೋರಾಟ ಮಾಡಿದ್ದೀವಿ. ಆದರೆ ಅವ್ರದ್ದೊಂದು ಅಂದರೆ ದೇವೇಗೌಡರು ಒಂದು ದೈತ್ಯ ಶಕ್ತಿ. ನಾವು ಏನೇ ಹೇಳಿದ್ರು ದೇವೇಗೌಡರಿಗೆ ಬೈದರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ, ಕುಮಾರಸ್ವಾಮಿ ಬೈದರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ಅದರಲ್ಲೂ ಅವ್ರನ್ನ ನೇರ ಟೀಕೆ ಮಾಡಿದಾಗ ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ಬೋದು. ಜೊತೆಗೆ ಅವರು ಒಂದು ಪ್ರಾದೇಶಿಕವಾಗಿ ಆ ನೆಲೆಗಟ್ಟಿಟ್ಕೊಂಡೇ ಬಂದವರು. ನೋಡಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ JDS BJP ಒಂದಾದ ಮೇಲೆ ಕಾಂಗ್ರೆಸ್ಗಿಂತ 25,000 ಲೀಡ್ ಬಂದಿತ್ತು. ಇಲ್ಲಿ ಕಾಂಗ್ರೆಸ್ಸಿನ ಸ್ಥಿತಿನೂ ಅಷ್ಟು ಫೇವರಬಲ್ ಆಗಿ ಇರಲಿಲ್ಲ ಇಲ್ಲಿ. ಅಂಥದ್ದು ನಾನು ಒಂದು 2 ಸಾರಿ ಗೆದ್ದಿದ್ದೀನಿ ಕಾಂಗ್ರೆಸ್ಸಿಂದ. ಆದರೆ ನಾನು ಪಾರ್ಟಿ ಬಿಟ್ಟ ಮೇಲೆ ಇಲ್ಲಿ ಚೇತರಿಸ್ಕೊಂಡಿರಲಿಲ್ಲ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸುರೇಶ್ ಅವರು ಒಂದಷ್ಟು ಮತ ಬಂದಿತ್ತು. ಅದು ಬೇರೆ ಬೇರೆ ಕಾರಣಕ್ಕೆ ದೇವೇಗೌಡರ ವಿರೋಧಿ ಮತ ಹಾಕ್ತಿರೋಲ್ಲ ಸುರೇಶ್ಗೆ ಹಾಕಿರ್ತಾರೆ. ಪಾರ್ಲಿಮೆಂಟ್ ಚುನಾವಣೆ ಬೇರೆ, ವಿಧಾನಸಭಾ ಚುನಾವಣೆ ಬೇರೆ, ಇದು ಉಪಚುನಾವಣೆ. ಏನು ಆತ್ಮವಿಶ್ವಾಸ ಏನು ಕುಗ್ಗಿಲ್ಲ. ಪೊಲಿಟಿಕಲ್ ಅನಾಲಿಸಿಸ್ ಮಾಡುವಾಗ ಸಮಾನವಾಗಿ ನಾವು ಯೋಚನೆ ಮಾಡಿದಾಗ ಈಗೂ ಆಗಿರ್ಬೋದು.